ಈಗ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತು. ಯಾವ ಕಡೆ ಇಟ್ಕೊಳ್ಳಿ ಅಂತಲೇ ಅರ್ಥ ಆಗ್ತಾ ಇಲ್ಲ. ಎಷ್ಟು ದೊಡ್ಡ ಮನೇಲಿ ನಂದೊಂದು ಮಿಷಿನ್ಗೆ ಜಾಗನೇ ಸೆಟ್ ಆಗ್ತಾ ಇಲ್ಲ. ನಿಮ್ಗೆ ಹಿಂಗೆ ದಾರಗಳು ಈ ಥರ ಬರುತ್ತೆ, ಹೇಗೆ ಹೊಲಿತಾರೋ ಏನೋ ಅಂತ ಅವ್ರ ಮನೇಲಿದ್ರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸ್ಟೇಟಸ್ ಅಲ್ಲಿ ಅದರಲ್ಲೆಲ್ಲ ಹಾಕೊಂಡಾಗ ಈ ಥರ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅದನ್ನ. ಬಟ್ ಇಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು. ಎಲ್ಲೂ ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಪದೇ ಪದೇ ನಾನು ಮಿಷಿನ್ನ ಚೇಂಜ್ ಮಾಡೋ ಥರನೇ ಆಗ್ತಾಯಿದೆ. ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಪಾಪ ಇಷ್ಟು ದೊಡ್ಡ ಮನೇಲಿ ನಂದೊಂದು ಮಿಷಿನ್ಗೆ ಜಾಗನೇ ಸೆಟ್ ಆಗ್ತಾಯಿಲ್ಲ. ಮೊದಲು ಈ ಕಡೆ ಇಟ್ಟಿದ್ದೆ, ಈಗ ಇಲ್ಲಿ ಒಂದು ದಿವಾನ ಹಾಕಿದ್ದೀವಿ ನಮ್ಮ ಅತ್ತೆ ಮಲ್ಕೊಳ್ಳೋಕ್ಕೆ ಅಂತ. ಆಮೇಲೆ ಅಲ್ಲಿ ಕೃಷ್ಣ ಇದೆಯಲ್ಲ ಆ ಕಡೆ ಇಟ್ಟಿದ್ದೆ. ಈಗ ಅಲ್ಲಿಂದನೂ ಜಾಗ ಶಿಫ್ಟ್ ಆಯಿತು. ಈಗ ಎಲ್ಲಿಟ್ಟಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಮೊದಲು ಈ ಕಡೆ ಇಟ್ಟಿದ್ದೆ, ಇಲ್ಲಿಂದ ಕೃಷ್ಣ ಇರೋ ಕಡೆ ಇಟ್ಟಿದ್ದೆ, ಮತ್ತೀಗ ಇಲ್ಲಿಟ್ಟಿದ್ದೀನಿ. ನನ್ನ ಮೆಷಿನ್ಗೆ ಜಾಗನೇ ಸೆಟ್ ಆಗ್ತಾಯಿಲ್ಲ. ಈಗ ಇಲ್ಲಿ ಎಷ್ಟು ಕಂಫರ್ಟಬಲ್ ಆಗುತ್ತೋ ಗೊತ್ತಿಲ್ಲ. ನಾನು ಸ್ಟಿಚ್ ಮಾಡ್ತಾ ಕೂತ್ಕೊಂಡ್ರೆ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಏನು ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ, ಯಾವ ಕಡೆ ಇಟ್ಕೊಳ್ಳಿ ಅಂತಲೂ ಐಡಿಯಾ ಇಲ್ಲ. ಈ ಜಾಗ ಚೆನ್ನಾಗಿದೆ, ಬೆಳಕು ಚೆನ್ನಾಗಿದೆ, ಆದರೆ ಕೂತ್ಕೊಂಡು ಸ್ಟಿಚ್ ಮಾಡ್ತಾಯಿದ್ರೆ ಇನ್ಯಾರಾದರೂ ಓಡಾಡ್ತಾಯಿದ್ರೆ ತುಂಬ ಕಷ್ಟ ಆಗುತ್ತೆ. ಪದೇ ಪದೇ ಮಿಷಿನ್ ಜಾಗ ಚೇಂಜ್ ಮಾಡೋ ಥರನೇ ಆಗ್ತಾಯಿದೆ. ಯಾಕೋ ಗೊತ್ತಾಗ್ತಾಯಿಲ್ಲ. ಒಂದು ಜಾಗದಲ್ಲಿ ಕರೆಕ್ಟಾಗಿ ಫಿಟ್ ಆಗಬೇಕು, ಯಾವ ಕಡೆ ಇಟ್ಕೊಳ್ಳಿ ಅಂತಲೇ ಅರ್ಥ ಆಗ್ತಾಯಿಲ್ಲ. ನೋಡೋಣ ಬನ್ನಿ. ಈಗ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ತೀನಿ. ತುಂಬಾ ಈಸಿ ಮೆಥಡ್ ಇದೆ. ಮತ್ತು ಕೆಲವು ಸಲ ವೀನೆಕ್ ಇಟ್ಟಾಗ ಡೀಪ್ ಜಾಸ್ತಿ ಬರೋದಿಲ್ಲ, ಡೀಪ್ ಜಾಸ್ತಿ ಬ್ರಾಡಾಗಿರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಆದರೆ ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡೋದ್ರಿಂದ ಡೀಪ್ ಕೂಡ ಚೆನ್ನಾಗಿ ಬ್ರಾಡಾಗಿ ಬರುತ್ತೆ ಮತ್ತು ಶೇಪ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ಹೋದ ಶುಕ್ರವಾರದಿಂದನೂ ನಾನು ಸ್ಟಿಚಿಂಗ್ ಮಾಡೇ ಇಲ್ಲ. ಅವತ್ತು ಮಿಷಿನ್ ಎಲ್ಲ ಜರುಗಿಸಿ ಈ ಕಡೆ ಶಿಫ್ಟ್ ಮಾಡಿರೋದು. ಇವತ್ತೇ ಎಲ್ಲ ತೆಗಿತಾ ಇದ್ದೀನಿ. ಹೆಚ್ಚು ಕಡಿಮೆ 5 ದಿನ ಆಗಿದೆ. 5 ದಿನ ಆಯಿತು ನಾನು ಸ್ಟಿಚಿಂಗೇ ಮಾಡಿಲ್ಲ. ಈಗ ಇದನ್ನೆಲ್ಲ ತೆಗೆದು ಮಿಷಿನೆಲ್ಲ ಕ್ಲೀನ್ ಮಾಡಿ ಮಾಡಬೇಕು. ಅದಕ್ಕೆ ಮೊದಲೇ ಒಂದು 4 ಬ್ಲೌಸ್ ಕಟಿಂಗ್ ಮಾಡಿ ಇಟ್ಬಿಟ್ಟಿದ್ದೆ. ಅದರಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದು, ಇನ್ನೂ 3 ಬ್ಲೌಸ್ ಇದೆ. ಇವತ್ತು ಆ 3 ಬ್ಲೌಸು ಸ್ಟಿಚ್ ಮಾಡಿಬಿಡಬೇಕು. ಇವತ್ತು ಇನ್ನೊಂದಷ್ಟು ಬ್ಲೌಸು ಲೈನಿಂಗ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಅದರದ್ದೆಲ್ಲ ಕಟಿಂಗ್ ಕೂಡ ಮಾಡಬೇಕು. ತುಂಬ ಅರ್ಜೆಂಟ್ ಇದೆ. ದಸರಾ ಹಬ್ಬಕ್ಕೆ ಕೊಡೋ ಬ್ಲೌಸ್ಗಳಂತೂ ತುಂಬಾ ಅರ್ಜೆಂಟ್ ಇದೆ. ಅಲ್ಲಿ ಹಳೆ ಏರಿಯಾಯಿಂದನೂ ಕಳಿಸಿದ್ದಾರೆ. ಇಲ್ಲಿ ಕೂಡ ಒಂದಿಬ್ಬರು ಕಸ್ಟಮರ್ ಕೊಟ್ಟಿದ್ದಾರೆ. 5 ದಿನ ಅಂದರೆ ಒಂದು ದಿನಕ್ಕೆ 2 ಬ್ಲೌಸ್ ಅಂದ್ರೂ 10 ಬ್ಲೌಸ್ ಸ್ಟಿಚ್ ಮಾಡ್ಬೋದಾಗಿತ್ತು. ಬಟ್ ನೋಡಿ ಕೆಲಸ ಹೆಂಗಿರುತ್ತೆ ಅಂದರೆ, ಮನೇಲಿರೋದ್ರಿಂದ ಮನೆ ಕೆಲಸ ಮುಗಿತಾನೇ ಇಲ್ಲ. ನೀವೆಲ್ಲ ಕಮೆಂಟಲ್ಲಿ ಹೇಳುವಾಗ ನಾನು ಅನ್ಕೋತೀನಿ, ಬೇಗ ಕೆಲಸ ಮುಗಿಸಿ ಸ್ಟಿಚ್ ಮಾಡೋದಕ್ಕೆ ಏನಾಗುತ್ತೆ, ಒಂದು ಟೈಮಿಂಗ್ಸ್ ಅಂತ ಇಟ್ಕೋಬೇಕು ಅಂತ. ಆದರೆ ಈಗ ನನಗೆ ಅದರದ್ದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಮನೇಲಿದ್ದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಅಂದ್ಕೊಂಡಿದ್ದ ಟೈಮ್ಗೆ ಕೆಲಸ ಮಾಡೋದಕ್ಕಾಗಲ್ಲ. ಇಲ್ಲಿ ಒಂದೆರಡು ಸೀರೆ ಇದೆ, ಇದನ್ನು ನಾನು ತೋರಿಸ್ತೀನಿ ನಿಮಗೆ ಆಮೇಲೆ. ಇದು 2 ಬಾರ್ಡರ್ ಸ್ಯಾರಿ. ಇದರಲ್ಲಿ ಒಂದು ಗೌನ್ ಮತ್ತು ಒಂದು ಲೆಹಂಗಾ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಡಿಸೈನ್ ಇದೆ, ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಇದು ಕಟಿಂಗ್ ಸ್ಟಿಚಿಂಗ್ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ಇದು ಕೂಡ ನಮ್ಮ ರೆಗ್ಯುಲರ್ ಕಸ್ಟಮರ್, ಅಂದರೆ ನಮ್ಮ ಹಳೆ ಕಸ್ಟಮರ್, ಅಲ್ಲಿಂದನೇ ಕಳಿಸಿರೋದು. ಈಗ ಇದನ್ನೆಲ್ಲ ಸ್ಟಿಚ್ ಮಾಡಿ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಅದರಲ್ಲೆಲ್ಲ ಹಾಕ್ಕೊಂಡಾಗ ಇಲ್ಲಿರೋರ್ಗೂ ಸ್ವಲ್ಪ ಗೊತ್ತಾಗುತ್ತೆ ಯಾವ ಥರ ಡಿಸೈನ್ ಎಲ್ಲ ಸ್ಟಿಚ್ ಮಾಡ್ತೀನಿ ಅಂತ. ಇನ್ನು ನಾನು ಇಲ್ಲಿಗೆ ಹೊಸಬ್ಳಾಗಿರೋದ್ರಿಂದ ನನ್ನನ್ನು ಕೂಡ, ಅಂದರೆ ನನಗೂ ಸ್ವಲ್ಪ ಚೆನ್ನಾಗಿರೋ ಸ್ಯಾರಿಗಳಾಗಿರಲಿ, ಡ್ರೆಸ್ ಈ ಥರದ್ದೆಲ್ಲ ಕೊಡೋದಕ್ಕೆ ಒಂಥರ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದು ನನಗೆ ಗೊತ್ತಾಗುತ್ತೆ ಅಲ್ವ, ಹೇಗೆ ಇದ್ರೂ ಹೇಗೆ ಹೊಲಿತಾರೋ ಏನೋ ಅಂತ ಅವ್ರಿಗೂ ಕೂಡ ಸ್ವಲ್ಪ ಅನುಮಾನ ಇದ್ದೇ ಇರುತ್ತೆ. ಇದೆಲ್ಲ ಸ್ಟಿಚ್ ಮಾಡಿ ಏನೇ ನಾನು ಅಂಗಡಿ ಇಟ್ಕೊಂಡಿದ್ದೆ, ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತೆಲ್ಲ ಹೇಳಿದ್ರು ಕೂಡ ಅವ್ರಿಗೂ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಡೌಟ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಒಂದು ಟ್ರೈಪಾಡೇನೆ. ಇದು ಸ್ಟಿಚಿಂಗ್ ವಿಡಿಯೋ ಎಲ್ಲ ಮಾಡೋದಕ್ಕೆ ಅಂತ ತೊಗೊಂಡಿದ್ದು. ಅಲ್ಲಿ ನಮ್ಮ ಅಂಗಡಿಗೆ ಚೆನ್ನಾಗಿ ಸೆಟ್ ಆಗಿತ್ತು ನನಗೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು. ಎಲ್ಲೂ ಇದು ಅಡ್ಜಸ್ಟ್ ಆಗ್ತಾಯಿಲ್ಲ, ಎಲ್ಲಿಗೂ ಫಿಕ್ಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ನೋಡೋಣ, ಈಗ ಮಿಷಿನ್ ಇಲ್ಲಿ ಇಟ್ಕೊಂಡಿರೋದ್ರಿಂದ ಈ ಥರ ಕಿಟಕಿಗೆ ಹೀಗೆ ಫಿಕ್ಸ್ ಮಾಡಿಕೊಂಡು ಈ ಥರ ರೆಕಾರ್ಡ್ ಮಾಡ್ಕೋಬೋದು ಸ್ಟಿಚಿಂಗ್ ವೀಡಿಯೋಸ್ನ.
ಥರ ಅಂದ್ಕೊಂಡಿದ್ದೀನಿ. ಹೆಂಗಾಗ್ತಾ ಇದೆ ಅಂದರೆ ಒಂದಕ್ಕೆ ಅಡ್ಜಸ್ಟ್ ಆದರೆ ಇನ್ನೊಂದಕ್ಕೆ ತೊಂದರೆ ಆಗುತ್ತೆ. ಈಗ ಇಲ್ಲಿ ಮಿಷಿನ್ಗೆ ಜಾಗ ಕಂಫರ್ಟಬಲ್ ಆಗಿದೆ, ಮತ್ತು ಬೆಳಕು ಚೆನ್ನಾಗಿ ಬರುತ್ತೆ. ಕಿಟಕಿ ಓಪನ್ ಮಾಡಿದ್ರೆ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ. ಯಾರಾದರೂ ಬಂದರೂ ಕೂಡ ನಾನು ನೋಡ್ಕೋಬೋದು ಹೊರಗಡೆಯಿಂದ. ಆದರೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡೋಣ ಹೆಂಗಾಗುತ್ತೆ ಅಂತ. ಭಾನುವಾರ 14ನೇ ತಾರೀಕು ನಮ್ಮ ಮನೇಲಿ ಹಿರಿಯರ ಪೂಜೆ ಇದ್ದಿದ್ದು. ಶುಕ್ರವಾರನೇ ನಾನು ಸ್ವಲ್ಪ ಮಿಷಿನೆಲ್ಲ ಶಿಫ್ಟ್ ಮಾಡಿ ಸ್ಟಿಚಿಂಗ್ ನಿಲ್ಲಿಸ್ಬಿಟ್ಟಿದ್ದೆ. ಯಾಕಂದರೆ ಕ್ಲೀನಿಂಗು ಅದು ಇದು ರೆಡಿ ಮಾಡ್ಕೊಡೋದು ಅಂತೆಲ್ಲ ತುಂಬ ಕೆಲಸ ಇತ್ತು. ಮಿಷಿನ್ ಮೇಲೂ ಕೂಡ ಬಟ್ಟೆ ಅದು ಇದು ಅಂತೆಲ್ಲ ತುಂಬ ಸ್ವಲ್ಪ ಸಾಮಾನೆಲ್ಲ ಇಟ್ಬಿಟ್ಟಿದ್ದೆ. ಈಗ ಅದನ್ನೆಲ್ಲ ತೆಗೆದು ಒಂದು ಕಡೆ ಹಾಕಿ ಮಿಷಿನೆಲ್ಲ ನೀಟಾಗಿ ಒರೆಸಿ ನಾನು ಕೆಲಸ ಶುರು ಮಾಡಬೇಕು. ಕಟ್ಟಿಂಗ್ ಎಲ್ಲ ಮಾಡಿಟ್ಟಿದ್ದೀನಿ, ಅದು ಕೂಡ ನಿಮಗೆ ತೋರಿಸ್ತೀನಿ. ಒಂದು 3 ಬ್ಲೌಸ್ ತುಂಬ ಅರ್ಜೆಂಟ್ ಇದೆ. ಇವತ್ತು ಏನೇ ಆದರೂ ಆ ಬ್ಲೌಸ್ ಕಂಪ್ಲೀಟ್ ಮಾಡಲೇಬೇಕು. ಮತ್ತು ಇನ್ನೊಂದು ವಿ ನೆಕ್ದೊಂದು ಬ್ಲೌಸ್ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನನಗಿವಾಗ ಹೇಗಾಗ್ತಾ ಇದೆ ಅಂದರೆ, ಒಂದು ಕಡೆ ಎದುರುಗಡೆ ಫಾರ್ಮ್ ಹೌಸಲ್ಲಿ ನಾಯಿಗಳನ್ನ ಸಾಕಿದ್ದಾರೆ, ಅದು ಸೌಂಡ್ ಮಾಡ್ತಾ ಇರುತ್ತೆ. ಇನ್ನೊಂದು ಕಡೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳು ನಡೀತಾ ಇದೆ, ಅಲ್ಲಿ ಕಂಬಿ ಕಟ್ ಮಾಡೋದು, ಗೋಡೆ ಹೊಡೆಯೋದು, ಈ ಥರ ಸೌಂಡ್ಗಳು. ವಿಡಿಯೋ ಮಾಡುವಾಗ ಮಾತಾಡ್ಕೊಂಡು ವಿಡಿಯೋ ಮಾಡಿರ್ತೀನಿ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಸೌಂಡು ಇರುತ್ತೆ. ಹಾಗಾಗಿ ಕೆಲವೊಂದು ಸಲ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಗಲೂ ಕೂಡ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಮಿಷಿನ್ ಕಟ್ ಮಾಡ್ತಾ ಇರೋದು ಸೌಂಡ್ ಕೇಳಿಸ್ತಾ ಇರ್ಬೋದು. ಈ ಬ್ಲೌಸು ನನಗೆ ತುಂಬ ದಿನ ಆಗಿದೆ, ಒಂದು 15 ದಿನವೇ ಆಗಿದೆ ಕೊಟ್ಟಿದ್ದರು. ನಾನು ಒಂದು ಬ್ಲೌಸು ಸ್ಟಿಚ್ ಮಾಡಿ ನಾನು 3 ಬ್ಲೌಸ್ ಹಾಗೆ ಇಟ್ಬಿಟ್ಟಿದ್ದೆ. ನಾನೇನೆಂದರೆ ಲೈನಿಂಗ್ ಕಟ್ ಮಾಡಿರ್ತೀನಿ, ಬ್ಲೌಸ್ ಪೀಸ್ ಕಟ್ ಮಾಡಿರೋದಿಲ್ಲ. ಹೊಲಿಯೋಕ್ಕೆ ಕೂತ್ಕೊಂಡಾಗ್ಲೇ ನಾನು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ಳೋದು. ಯಾಕಂದರೆ ಕೆಲವೊಂದು ಬ್ಲೌಸ್ಗಳು ದಾರ ಎಲ್ಲ ತುಂಬ ಈಚ್ಕೊಂಡು ಬಂದುಬಿಡುತ್ತೆ. ಹಾಗಾಗಿ ನಾನು ಲೈನಿಂಗ್ ಮಾತ್ರನೇ ಕಟ್ ಮಾಡ್ಕೊಂಡಿರ್ತೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಈ ಮಿಷಿನ್ ಕ್ಲೀನ್ ಮಾಡಿ ಕಟ್ಟಿಂಗ್ ಮಾಡಿರೋ ಪೀಸೆಲ್ಲ ಎತ್ಕೊಂಡು ಜೋಡಿಸಿ ಎಲ್ಲ ಇಟ್ಕೊಂಡು ಈಗ ನಾನು ಕೆಲಸನ ಶುರು ಮಾಡ್ತಾಯಿದ್ದೀನಿ. ಈಗ ಟೈಮ್ ಆಗಿದೆ 3:30. ಇವಾಗ ನಾನು ಶುರು ಮಾಡಿದ್ರೂ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡ್ಬೋದು 5 ಗಂಟೆ ತನಕ. ಇನ್ನೊಂದು ಬ್ಲೌಸು ಇನ್ನೊಂದು ಸ್ವಲ್ಪ ಬೇಕಾದರೆ ನಾನು ಫಿನಿಶಿಂಗ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಬ್ಲೌಸು ಸಿಂಪಲ್ಲಾಗಿ ಸ್ಟಿಚ್ ಮಾಡುವಂಥದ್ದೇನೆ, ಏನು ಡಿಸೈನ್ ಎಲ್ಲ ಇಲ್ಲ. ಬೇಕಾದರೆ ಒಂದು ಟ್ಯಾಗ್ ಇಟ್ಟರೆ ಇಡ್ಬೋದು ಅಷ್ಟೇ. ಆದರೆ ಇವತ್ತು ಏನೇ ಆದರೂ ಈ ಬ್ಲೌಸ್ ಮುಗಿಸ್ಲೇಬೇಕು. ಇವತ್ತು ಪೆಂಡಿಂಗ್ ಆದರೆ ಮತ್ತೆ ಅದು ನಾಳೆಗೆ ಆ ಕೆಲಸ ಆಗುತ್ತೆ. ನಾಳೆ ಕೆಲಸ ಹೇಗಿರುತ್ತೆ ಏನು ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಕೆಲವೊಂದು ಸಲ ಮಳೆ ಬಂದರೆ ಕರೆಂಟ್ ಇರಲ್ಲ. ಹಾಗಾಗಿ ಅವತ್ತಿನ ಕೆಲಸ ಅವತ್ತು ಮಾಡಿಬಿಟ್ರೆ ನನಗೆ ಸಮಾಧಾನ, ನೆಮ್ಮದಿಯಾಗಿ ನಿದ್ದೆನೂ ಮಾಡ್ಬೋದು. ಲೇಟ್ ಆದರೂ ಪರವಾಗಿಲ್ಲ, ಫೋನ್ ನೋಡಿಕೊಂಡು ಮಾತಾಡಿಕೊಂಡು ಅರ್ಧ ಅವರ್ 1 ಅವರ್ ಟೈಮ್ ಪಾಸ್ ಮಾಡಿಬಿಡ್ತೀವಿ. ಅದೇ ಟೈಮನ್ನು ಕೆಲಸಕ್ಕೆ ಅಂತ ಕೊಟ್ಟರೆ ಅವತ್ತಿನ ಕೆಲಸ ಅವತ್ತು ಮುಗಿಯುತ್ತೆ. ತುಂಬ ಜನ ಹೇಳ್ತಾ ಇರ್ತೀರಾ, ಬೇಗ ಎದ್ದೇಳೋದಕ್ಕಾಗಲ್ಲ, ಕೆಲಸ ಮಾಡೋದಕ್ಕಾಗಲ್ಲ, ಇಷ್ಟೇ ಕೆಲಸ ಇದ್ದರೂ ಕೆಲಸ ಮಾಡೋಕ್ಕೆ ಸೋಮಾರಿತನ, ಏನು ಮಾಡೋದು, ಇದಕ್ಕೆಲ್ಲ ಏನಾದರೂ ಟಿಪ್ಸ್ ಕೊಡಿ ಅಂತ. ಖಂಡಿತ ಇದನ್ನೆಲ್ಲ ಒಂದು ಮಂತ್ರ ಹೇಳಿ ಪೂಜೆ ಮಾಡಿ ಸರಿ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು, ಮನಸ್ಸನ್ನು ಬುದ್ಧಿ ಕೈಗೆ ಕೊಡಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಬುದ್ಧಿ ಹೇಳುತ್ತೆ ಇಲ್ಲ ಮಾಡಬೇಕು, ಇವತ್ತು ಏನೇ ಆದರೂ ಮಾಡಿಬಿಡೋಣ ಅಂತ. ಆದರೆ ಮನಸ್ಸು ಹೇಳುತ್ತೆ ಪರವಾಗಿಲ್ಲ ಬಿಡು, ಏನು ನಾಳೆ ಆದರೂ ಮಾಡ್ಕೋಬೋದು, ಇವತ್ತು ಇದನ್ನು ಮಾಡೋಣ ಅದನ್ನು ಮಾಡೋಣ. ಆ ಥರ ಮನಸ್ಸು ಚಂಚಲವಾಗಿರುತ್ತೆ ಯಾವಾಗಲೂ. ಅದನ್ನು ನಾವು ಹಿಡಿತದಲ್ಲಿ ಇಟ್ಕೋಬೇಕು. ಯಾಕಂದರೆ ಇವತ್ತಲ್ಲ ಅಂದರೆ ನಾಳೆ ಆದ್ರೂ ಆ ಕೆಲಸ ನಾವೇ ಮಾಡಬೇಕು. ನಾಳೆ ನಮಗೆ ಡಬ್ಬಲ್ ಆಗುತ್ತೆ. ಇದನ್ನು ನಾವು ಯಾವಾಗಲೂ ಅಂದ್ಕೊಳ್ತಾ ಇರಬೇಕು, ಬೇಡ ನಾಳೆ ಆದರೆ ಅದು ಡಬ್ಬಲ್ ಆಗುತ್ತೆ, ಇವತ್ತೇ ಮಾಡಿಬಿಡೋಣ ಅಂತ ನಾವು ಯಾವಾಗ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗ್ತೀವೋ ಆಗ ಅವತ್ತಿನ ಕೆಲಸ ನಾವು ಅವತ್ತೇ ಮಾಡ್ತೀವಿ. ಹಾಗೆ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಏನಾದರೂ ಟಿಪ್ಸ್ ಕೊಡಿ, ನಮಗೆ ಎದ್ದೇಳೋಕ್ಕೆ ಆಗಲ್ಲ ಅಂತ ಕೇಳ್ತಾ ಇರ್ತೀರಾ. ಎಲ್ರಿಗೂ ಹಾಗೆ ಆಗುತ್ತೆ. ಅದರಲ್ಲೂ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗಂತೂ ತುಂಬ ಕಷ್ಟ. ರಾತ್ರಿ ಸ್ವಲ್ಪ ಲೇಟ್ ಆದರೂ ಎಲ್ಲ ಕೆಲಸ ಮುಗಿಸಿ ಮಲ್ಕೋಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಕಷ್ಟ ಆಗುತ್ತೆ. ಇದಕ್ಕೆಲ್ಲ ಯಾವುದೇ ರೀತಿ ಟಿಪ್ಸು ಮ್ಯಾಜಿಕ್ಕು ಏನೂ ವರ್ಕ್ ಆಗೋದಿಲ್ಲ. ನಮ್ಮ ಮೈಂಡನ್ನು ನಾವು ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಸ್ಕೂಲಲ್ಲಿ ಯಾವ ರೀತಿ ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಅಂತ ಕೊಡ್ತಾರೆ ನೋಡಿ, ಟೈಮ್ ಟೇಬಲ್ ಪ್ರಕಾರ ಮಕ್ಕಳು ಓದೋದ್ರಿಂದ ಅವತ್ತಿನ ಪೋರ್ಷನ್ ಅವತ್ತೇ ಮುಗಿಸ್ಬಹುದು ಅನ್ನೋದು ಎಷ್ಟು ಕರೆಕ್ಟೋ, ಇದೇ ರೀತಿ ಮನೆ ಕೆಲಸನೂ ಕೂಡ ಅಷ್ಟೇ. ನಾವು ರಾತ್ರಿ ಮಲಗುವಾಗ ನಾಳೆ ಏನೆಲ್ಲ ನಾನು ಮಾಡಬೇಕು ಅನ್ನೋದನ್ನು ಮೈಂಡಲ್ಲಿ ಮೊದಲು ಯೋಚನೆ ಮಾಡಿ ಇಟ್ಕೋಬೇಕು. ಎಷ್ಟು ಗಂಟೆಗೆ ಗೆದ್ದರೆ ಎಷ್ಟು ಗಂಟೆಗೆ ನನ್ನ ಕೆಲಸಗಳೆಲ್ಲ ಮುಗಿಯುತ್ತೆ, ಮೊದಲು ಏನು ಮಾಡಬೇಕು, ಫಸ್ಟ್ ಎದ್ದಿದ ತಕ್ಷಣ ನಾವೇನು ಮಾಡಬೇಕು, ಅದಾದಮೇಲೆ ನೆಕ್ಸ್ಟ್ ಕೆಲಸ ಏನು, ಈ ಥರ ನಾವು ಒಂದೊಂದನ್ನು ಮೈಂಡಲ್ಲಿ ಪ್ರಿಪೇರ್ ಮಾಡಿ ಒಂದು ಟೈಮ್ ಟೇಬಲ್ ಥರ ಫಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾವು ಲೇಟಾಗಿದ್ದರೂ ಕೂಡ ಎಲ್ಲ ಕೆಲಸ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗುತ್ತೆ. ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಡಿಮೆ ಆದರೂ ಕೂಡ ಅವತ್ತಿನ ಕೆಲಸ ಅಂತೂ ಅವತ್ತು ಮುಗಿಯುತ್ತೆ. ನಾನು ಇದೇ ರೀತಿಯೇ ಮಾಡೋದು. ರಾತ್ರಿ ಮಲಗುವಾಗ ಮೊದಲು ನಾನು ಯೋಚನೆ ಮಾಡ್ತೀನಿ, ಎಷ್ಟು ಗಂಟೆಗೆ ಎದ್ರೆ ನನ್ನ ಕೆಲಸಗಳು ಹೇಗೆ ಮುಗಿಯುತ್ತೆ. ಅದ್ರ ಜೊತೆಗೆ ನಾಳೆ ನಂದು ಏನೇನು ಕೆಲಸ ಇದೆ ಅಂತ ನಾನು ಮೊದಲು ಯೋಚನೆ ಮಾಡ್ತೀನಿ. ಆ ಕೆಲಸದ ಪ್ರಕಾರ ನಾನು ಪ್ರಿಪೇರ್ ಆಗ್ತೀನಿ. 100ಗೆ 80% ಅಷ್ಟು ಅದನ್ನು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಕೆಲವೊಂದು ಸಲ ಅಟ್ಲೀಸ್ಟು ಒಂದು 70% ಆದರೂ ನಾನು ಮಾಡಿರ್ತೀನಿ. ಕೆಲವು ಸಲ 100% ಮಾಡಿಬಿಟ್ಟಿರ್ತೀನಿ ಅಂದ್ಕೊಳ್ಳಿ. ಯಾಕಂದರೆ ಮೊದಲೇ ಅಂದ್ಕೊಂಡ್ಮೇಲೆ ಆ ಕೆಲಸ ಮಾಡಲೇಬೇಕು.
ನಾನು ಯಾವಾಗಲೂ ಒಂದು ಮಾತನ್ನು ಪದೇ ಪದೇ ನಾನು ನೆನಪು ಮಾಡ್ಕೊಳ್ತಿರ್ತೀನಿ. ಯಾಕಂದರೆ ಎಷ್ಟೊತ್ತಾದ್ರೂ ಅಥವಾ ನಾಳೆ ಅಲ್ದಿದ್ರೆ ನಾಡಿದ್ದಾದ್ರೂ ಈ ಕೆಲಸ ನಾನೇ ಮಾಡಬೇಕು. ಹಾಗಿದ್ಮೇಲೆ ಇದನ್ನು ಇವತ್ತೇ ಮಾಡೋದು ಒಳ್ಳೆಯದು ಅಂತ. ನನ್ನ ಬದಲು ಯಾರಾದರೂ ಮಾಡ್ತಾರೆ, ನನಗೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂದಾಗ ನಾನು ಬೇರೆ ರೀತಿ ಯೋಚನೆ ಮಾಡಬೇಕು. ನಾನೇ ಮಾಡಬೇಕು ಅಂತ ಇದ್ದ ಮೇಲೆ, ಇವತ್ತು ಮಾಡಬೇಕು ಅಂದ್ಕೊಂಡ್ಮೇಲೆ ಅದನ್ನು ಅವತ್ತೇ ಮಾಡಿ ಮುಗಿಸ್ಬೇಕು. ಬೆಳಗ್ಗೆ ಏನು ಟಿಫನ್ ಮಾಡಬೇಕು, ಏನು ಅಡುಗೆ ಮಾಡಬೇಕು, ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು, ಇವತ್ತು ಎಷ್ಟು ಬ್ಲೌಸು ಸ್ಟಿಚ್ ಮಾಡಬೇಕು, ಯೂಟ್ಯೂಬ್ಗೆ ಎಷ್ಟು ವೀಡಿಯೋಸ್ ಹಾಕಬೇಕು, ಇದೆಲ್ಲನೂ ಕೂಡ ನನ್ನ ಮೈಂಡಲ್ಲಿ ಪ್ರಿಪೇರ್ ಮಾಡ್ಕೊಳ್ತೀನಿ. ಅದರ ಪ್ರಕಾರ 1 by 1 ಕೆಲಸ ಮಾಡ್ಕೊಳ್ತಾ ಹೋಗ್ತೀನಿ. ಜೊತೆಗೆ ಈ ಕೆಲಸ ಇಷ್ಟು ಟೈಮಲ್ಲಿ ಆಗಬೇಕು, ಈ ಥರ ಕೂಡ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ನನಗೆ ಈಸಿ ಆಗೋ ರೀತಿ ಏನೆಲ್ಲ ಪ್ಲ್ಯಾನ್ಗಳು ಮಾಡ್ಬೋದು ಎಲ್ಲನೂ ಕೂಡ ಟ್ರೈ ಮಾಡ್ತಾ ಇರ್ತೀನಿ. ನನಗೆ ನಾನೇ ಅಂದ್ಕೊಳ್ತಾ ಇರ್ತೀನಿ, ಅದರಲ್ಲಿ ಯಾವುದು ವರ್ಕ್ ಆಗುತ್ತೋ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಾನು ಈ ಥರ ಮಾಡಿದ್ರೆ ನನ್ನ ಕೆಲಸ ಬೇಗ ಮುಗಿಯುತ್ತೆ, ಇದು ಕರೆಕ್ಟಾಗಿದೆ, ನಾನು ಈ ಥರನೇ ಇರಬೇಕು ಅಂತ ನಾನು ಅದಕ್ಕೆ ತಕ್ಕ ಹಾಗೆ ಪ್ರಿಪೇರ್ ಆಗ್ತಾ ಹೋಗ್ತೀನಿ. ಹಾಗೆ ನೀವು ಕೂಡ ಅಷ್ಟೇ ಟ್ರೈ ಮಾಡಿ ನೋಡಿ. ಒಂದು ವಾರ ಇದೇ ರೀತಿಯೇ ಇರಬೇಕು, ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ರಾತ್ರಿ ಮಲಗುವಾಗ ನಾಳೆ ಏನೆಲ್ಲ ಕೆಲಸ ಮಾಡಬೇಕು ಅದನ್ನು ನಿಮ್ಮ ಮೈಂಡಲ್ಲಿ ಮೊದಲು ಪ್ರಿಪೇರ್ ಮಾಡ್ಕೊಳ್ಳಿ. ದೇವರ ಹತ್ರ ಬೇಡ್ಕೊಳ್ಳಿ, ನಾಳೆ ನಾನು ಇಷ್ಟು ಗಂಟೆಗೆ ಎದ್ದೇಳಲೇಬೇಕು, ನಾನು ಎದ್ದರೆ ಇಷ್ಟೆಲ್ಲ ಕೆಲಸ ಆಗುತ್ತೆ, ಇದರಿಂದ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ, ಸಮಾಧಾನ ಆಗುತ್ತೆ, ನಾನು ತುಂಬ ಹ್ಯಾಪಿಯಾಗಿರ್ತೀನಿ ಅಂತ ಹೇಳಿಕೊಂಡು ನೀವು ಮಲ್ಕೊಳ್ಳಿ. 100% ಅಲಾರಾಮ್ ಹೊಡೆದಿದ್ದ ತಕ್ಷಣ ನಿಮಗೆ ಎಚ್ಚರ ಆಗುತ್ತೆ. ಅದಕ್ಕೆ ಮೇಲೂ ನೀವು ಮಲಗಬೇಕು ಅಂದರೆ ಖಂಡಿತ ನಿಮಗೆ ನಿದ್ರೆ ಬರೋದಿಲ್ಲ. ಈ ಟಿಪ್ಸ್ನ ಬೇಕಾದರೆ ನೀವು ಫಾಲೋ ಮಾಡಿ ನೋಡಿ. ಒಂದು ವಾರ ನೀವು ಇದೇ ರೀತಿ ಟ್ರೈ ಮಾಡಿ. ಒಂದು ವಾರ ಕಷ್ಟ ಆಗುತ್ತೆ ಅನ್ನೋದಾದರೆ ಒಂದು 5 ದಿನ ಮಾಡಿ ನೋಡಿ. ಆಮೇಲೆ ನೀವೇ ಅದಕ್ಕೆ ಅಡಿಕ್ಟ್ ಆಗ್ತೀರಾ. ನಾನು ಈ ರೀತಿ ಇದ್ರೇ ಸರಿಯಪ್ಪ, ಒಂದು ರೀತಿ ನಿಮ್ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಒಂದು ರೆಸ್ಪೆಕ್ಟ್ ಹೆಚ್ಚಾಗುತ್ತೆ. ಯಾಕಂದರೆ ನಾನು ಎಲ್ಲ ಕೆಲಸ ಎಷ್ಟು ಕರೆಕ್ಟಾಗಿ, ಎಷ್ಟು ಅಚ್ಚುಕಟ್ಟಾಗಿ ಟೈಮ್ ಟು ಟೈಮ್ ಮಾಡ್ತೀನಲ್ಲ ಅನ್ನೋ ಒಂದು ಖುಷಿ ನಿಮಗೆ ಸಿಗುತ್ತೆ. ಏನಂತೀರಾ? ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಇವತ್ತು ಆಗಲ್ಲ, ನಾಳೆ ನೋಡ್ಕೊಳ್ಳೋಣ ಅಂತ ಮಲ್ಕೊಂಡಿದ್ರೆ ಏನೂ ಆಗ್ತಿರ್ಲಿಲ್ಲ, ಈ ಕೆಲಸ ಪೆಂಡಿಂಗ್ ಉಳಿತಾ ಇತ್ತು. ಇದೊಂದು ರೆಡ್ ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಆಗಿತ್ತು ಅಷ್ಟೇ. ಸದ್ಯ ಹೇಗೋ 3 ಬ್ಲೌಸ್ ಕಂಪ್ಲೀಟ್ ಆಗೋಯ್ತು. ತುಂಬ ಸಮಾಧಾನ. ಡಿಸೈನ್ ಏನೂ ಇರಲಿಲ್ಲ, ಹಾಗಾಗಿ ಬೇಗ ಆಯಿತು. ಲೈನಿಂಗು ಮತ್ತು ಬ್ಲೌಸ್ ಪೀಸು ಸ್ಟಿಫ್ ಆಗಿರಲಿ ಅಂಥೇಳಿ ಈ ಥರ ಡಮ್ಮಿ ಸ್ಟಿಚ್ ಹಾಕ್ಕೊಂಡಿರ್ತೀನಿ. ಎಮ್ಮಿಂಗ್ ಮಾಡೋರು ಕೂಡ ತೆಗಿತಾರೆ ಇದನ್ನೆಲ್ಲ. ಏನಂದರೆ ಅವ್ರೇನಾದರೂ ಮರ್ತುಬಿಟ್ರೆ ಅಂತ ಆದಷ್ಟು ನಾನೇ ತೆಗೆದುಬಿಡ್ತೀನಿ. ಅರ್ಜೆಂಟ್ ಇದ್ದಾಗ ಹಾಗೆ ಕಳಿಸಿರ್ತೀನಿ. ಪಾಪ ಅವರೆಲ್ಲ ತೆಗೆದು ನೀಟಾಗಿ ಎಮ್ಮಿಂಗೆಲ್ಲ ಮಾಡಿ ಬ್ಲೌಸು ಫೋಲ್ಡ್ ಮಾಡಿ ನೀಟಾಗಿ ಕಳಿಸ್ತಾರೆ. ಈ ಥರ ಸ್ವಲ್ಪ ಫ್ರೀ ಇರೋ ಟೈಮಲ್ಲಿ ನಾನೇ ಎಲ್ಲ ತೆಗೆದುಬಿಡ್ತೀನಿ. ಮತ್ತು ಅವರು ಬ್ಲೌಸ್ನೆಲ್ಲ ಕಳಿಸಿದ್ಮೇಲೆ ನಾನು ಇನ್ನೊಂದು ಸಲ ಚೆಕ್ ಮಾಡಬೇಕು. ಹಾಗೆ ಅಂತೂ ಕಸ್ಟಮರ್ಗೆ ಕೊಡೋದಿಲ್ಲ. ಏನಾದರೂ ಅವ್ರು ಥ್ರೆಡ್ ಎಲ್ಲ ತೆಗೆದಿಲ್ಲ ಅಂದರೆ ನಾನು ತೆಗೆದುಬಿಡ್ತೀನಿ. ಎಲ್ಲ ಸಿಂಪಲ್ ಬ್ಲೌಸೇನೆ, ಅದರಿಂದ ಮುಗೀತು. ಡಿಸೈನ್ ಏನಾದರೂ ಇದ್ದಿದ್ರೆ ಖಂಡಿತ ಮುಗ್ಸೋಕ್ಕಾಗ್ತಿರ್ಲಿಲ್ಲ. ಮತ್ತು ಆ ಥರ ಡಿಸೈನ್ ಎಲ್ಲ ಇದ್ದಾಗ ನಾನು ಕೂಡ ಅರ್ಜೆಂಟಲ್ಲೆಲ್ಲ ಸ್ಟಿಚ್ ಮಾಡಲ್ಲ. ಇದು ಮೆಜರ್ಮೆಂಟ್ ಬ್ಲೌಸ್, ಇದು ಕೂಡ ನಾನೇ ಸ್ಟಿಚ್ ಮಾಡಿರೋದು. ಮತ್ತಿಲ್ಲಿ 4 ಬ್ಲೌಸ್ ಕೊಟ್ಟಿದ್ದರು. ಇದರಲ್ಲಿ 2 ಬ್ಲೌಸಿಗೆ ಮಾತ್ರ ಹಿಂದೆ ಟ್ಯಾಗ್ ಇಡೋಕ್ಕಾಯಿತು. ಇದು ಅಷ್ಟೇ, ಮೆಟೀರಿಯಲ್ ಈ ಥರ ಇರೋದ್ರಿಂದ ಇದರಲ್ಲಿ ಟ್ಯಾಗ್ ಎಲ್ಲ ಇಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಜರಿ ಬಂದಿರುತ್ತಲ್ವ, ನಾವು ಅದನ್ನು ಟ್ಯಾಗ್ ಮಾಡಿದ್ರೂ ಕೂಡ 1-2 ಸಲ ಅವರು ಹಾಕ್ಕೊಂಡ್ರೆ ಸಾಕು, ಅದೆಲ್ಲ ಜರಿ ಥ್ರೆಡ್ಡೆಲ್ಲ ಹೀಗೆ ಬಿಟ್ಕೊಂಡು ಬರುತ್ತೆ. ಅದಕ್ಕೆ ಈ ಕ್ಲಾತಲ್ಲೂ ಕೂಡ ಟ್ಯಾಗ್ ಮಾಡಲಿಲ್ಲ. ಇದರಲ್ಲಿ ಬಟ್ಟೆ ಚೆನ್ನಾಗಿದೆ, ಇದರಲ್ಲಿ ಸಣ್ಣಕ್ಕೆ ಚೆನ್ನಾಗಿ ಬಂದಿದೆ. ಇದರಲ್ಲೂ ಕೂಡ ಮಾಡೋಕ್ಕಾಗಲಿಲ್ಲ ನೋಡಿ. ಇದೆರಡು ಸೇಮ್ ಕ್ಲಾತ್, ಡಿಸೈನ್ ಮಾತ್ರ ಬೇರೆ ಬೇರೆ ಅಷ್ಟೇ. ಆದರೆ ನೋಡಿ ಇದರಲ್ಲಿ ಮಾಡಿದಾಗ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ಹೀಗೆ ದಾರಗಳು ಈ ಥರ ಬರುತ್ತೆ. ಅವರೊಂದು ಸ್ವಲ್ಪ ದಿನ ಹಾಕ್ಕೊಳ್ತಾ ಏನಾಗುತ್ತೆ, ಎಲ್ಲ ಪಿಂಚ್ಕೊಳ್ಳುತ್ತೆ. ಅದಕ್ಕೆ ಈ ಬಟ್ಟೆನಲ್ಲಿ ಮಾಡಲಿಲ್ಲ ನಾನು. ಇದನ್ನು ಕೂಡ ಹಾಗೆ ಪ್ಲೇನ್ ಸ್ಟಿಚ್ ಮಾಡಿದ್ದೀನಿ. ಇದರಲ್ಲಿ ಸ್ವಲ್ಪ ಈ ಥರ ಡಿಸೈನ್ ಜಾಸ್ತಿ ಇದೆ, ಇದರಲ್ಲಾದರೂ ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಇದರಲ್ಲಿ ಮಾತ್ರ ಟ್ಯಾಗ್ ಮಾಡಿದ್ದೀನಿ. ಇದು ಹಾಗೆ ಪ್ಲೇನ್ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಮನಸ್ಸಿದ್ರೆ ಮಾರ್ಗ. ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅದು ಎಷ್ಟೊತ್ತಾದರೂ ಆಗಲಿ, ಏನಾದರೂ ಆಗಲಿ, ಅವತ್ತಿನ ಕೆಲಸ ಅವತ್ತು ಮಾಡಿ ಮುಗಿಸ್ಲೇಬೇಕು. ಈಗ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತು. ಸದ್ಯ 3 ಬ್ಲೌಸು ಕಂಪ್ಲೀಟ್ ಆಯಿತು. ಈಗ ಆರಾಮಾಗಿ ಹೋಗಿ ನಿದ್ರೆ ಮಾಡ್ತೀನಿ. ಗುಡ್ ನೈಟ್.